ಬರೀ ಚಾಟ್ಬಾಟ್ಗಳ ಯುಗ ಮುಗಿತಾ ಬಂತು. ಎಐ ಜಗತ್ತಿನ ಮುಂದಿನ ದೊಡ್ಡ ಜಿಗಿತ ಇಲ್ಲೇ ಇದೆ. ಅದರ ಹೆಸರೇ ನೆಮೋಟ್ರಾನ್ 3. ಬನ್ನಿ, ಇದು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ರೂಲ್ಸನ್ನೇ ಬದಲಾಯಿಸ್ತಿದೆ ಅಂತ ನೋಡೋಣ. ಸದ್ಯಕ್ಕೆ ನಾವು ನೋಡ್ತಿರೋ ದೊಡ್ಡ ದೊಡ್ಡ ಲ್ಯಾಂಗ್ವೇಜ್ ಮಾಡೆಲ್ಗಳೆಲ್ಲ ಒಂದು ರೀತಿ ಗೋಡೆಗೆ ಬಡಿದು ನಿಂತ ಹಾಗೆ ಆಗಿದೆ. ಅವುಗಳ ಸೈಜ್ ದೊಡ್ಡದಾದ ಹಾಗೆ ಅವುಗಳನ್ನು ರನ್ ಮಾಡೋಕ್ಕಾಗೋ ಖರ್ಚು, ಬೇಕಾಗೋ ಪವರ್ ಎಲ್ಲವೂ ಆಕಾಶಕ್ಕೆ ಮುಟ್ಟಿದೆ. ಹಾಗಾದ್ರೆ ಬರೀ ಮಾತಾಡೋ ಎಐಯಿಂದ ನಿಜವಾಗ್ಲೂ ಕೆಲಸ ಮಾಡೋ ಎಐ ಕಡೆಗೆ ನಾವು ಹೋಗೋದು ಹೇಗೆ? ಎಐ ಬೆಳವಣಿಗೆಯ ದಾರಿಯಲ್ಲಿ ಒಂದು ದೊಡ್ಡ ಅಡ್ಡಿ ಇದೆ. ಎಕ್ಸ್ಪರ್ಟ್ಸ್ ಇದನ್ನ ಎಐ ಕಂಪ್ಯೂಟ್ ವಾಲ್ ಅಂತ ಕರೀತಾರೆ. ನಾವು ಇದನ್ನು ಹೇಗೆ ದಾಟ್ತೀವೋ ಅದ್ರ ಮೇಲೆಯೇ ಎಲ್ಲವೂ ನಿಂತಿದೆ. ಒಂದು ನಿಮಿಷ, ಹೀಗೆ ಯೋಚನೆ ಮಾಡಿ. ಒಂದು ಸಣ್ಣ ರೂಮಲ್ಲಿ ನಡೆಯೋ ಮಾತುಕತೆ ಕೇಳೋದು ಸುಲಭ ಅಲ್ವಾ? ಆದ್ರೆ ಒಂದು ದೊಡ್ಡ ಸ್ಟೇಡಿಯಂನಲ್ಲಿ ನಡೆಯೋ ಪ್ರತಿಯೊಂದು ಸಂಭಾಷಣೆಯನ್ನು ಒಂದೇ ಸಾರಿ ಕೇಳೋಕ್ ಟ್ರೈ ಮಾಡಿದ್ರೆ ಹೇಗಿರುತ್ತೆ? ಸದ್ಯದ ಎಐ ಮಾಡೆಲ್ಗಳು ಎದುರಿಸ್ತಿರೋದು ಇದೇ ಥರದ ಸಮಸ್ಯೆಯನ್ನ. ಇನ್ಫಾರ್ಮೇಷನ್ ಜಾಸ್ತಿ ಆದ ಹಾಗೆ ಅದಕ್ಕೆ ಬೇಕಾದ ಪವರ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇದು ಹೀಗೆ ಮುಂದುವರಿಯೋಕೆ ಸಾಧ್ಯನೇ ಇಲ್ಲ. ಇವಾಗ ಬಿಸ್ನೆಸ್ಗಳಿಗೆ ಒಬ್ಬ ಅಸಿಸ್ಟೆಂಟ್ ಸಾಕಾಗಲ್ಲ, ಅವರಿಗೆ ಒಂದು ಇಡೀ ಟೀಮೇ ಬೇಕು. ಅದು ಕೂಡ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬ ಎಕ್ಸ್ಪರ್ಟ್ ಇರೋ ಎಐ ಏಜೆಂಟ್ಗಳ ಒಂದು ಸೈನ್ಯ. ಇವರೆಲ್ಲ ಫಾಸ್ಟ್ ಆಗಿ, ಎಫಿಷಿಯೆಂಟ್ ಆಗಿ ಮತ್ತೆ ಕಡಿಮೆ ಖರ್ಚಲ್ಲಿ ಕೆಲಸ ಮಾಡಬೇಕು. ಇದು ಬರೀ ಚಾಟ್ಬಾಟ್ಗಳಿಗಿಂತ ತುಂಬಾನೇ ಮುಂದಿನ ಮಾತು. ಹಾಗಾದ್ರೆ ಈ ಕಂಪ್ಯೂಟ್ ವಾಲ್ ಅನ್ನ ದಾಟೋದು ಹೇಗೆ? ಇದಕ್ಕೆ ಉತ್ತರ ನೆಮೋಟ್ರಾನ್ 3ಯ ಕೋರ್ ಡಿಸೈನಲ್ಲೇ ಇದೆ. ಇದು ಸುಮ್ಮನೆ ಒಂದು ಇಂಪ್ರೂವ್ಮೆಂಟ್ ಅಲ್ಲ, ಇದು ಎಐಯನ್ನೇ ಕಟ್ಟೋ ಒಂದು ಹೊಸ ವಿಧಾನ. ನೆಮೋಟ್ರಾನ್ 3ಯ ಒಳಗಡೆ ಒಂದು ರೀತಿ ಡ್ರೀಮ್ ಟೀಮ್ ಇದೆ. ಸ್ಪೀಡ್ಗಾಗಿ ಮಾಂಬಾಟು, ಪರ್ಫೆಕ್ಷನ್ಗಾಗಿ ಟ್ರಾನ್ಸ್ಫಾರ್ಮರ್ಸ್ ಮತ್ತು ಸರಿಯಾದ ಕೆಲಸಕ್ಕೆ ಸರಿಯಾದ ಎಕ್ಸ್ಪರ್ಟ್ನ ಕಳಿಸೋಕೆ ಒಂದು ಸ್ಮಾರ್ಟ್ ಮ್ಯಾನೇಜರ್ ಥರ ಮೋ. ಈ ಮೂರು ಒಟ್ಟಿಗೆ ಸೇರಿ ಒಂದು ಮ್ಯಾಜಿಕ್ಕನ್ನೇ ಸೃಷ್ಟಿ ಮಾಡ್ತವೆ. ನೋಡಿ, ಇದರ ಅಸಲಿ ಜಾಣ್ಮೆ ಇರೋದೇ ಇಲ್ಲಿ. ತುಂಬ ಉದ್ದ ಇರೋ ಸಂಭಾಷಣೆಗಳನ್ನು ಮಾಂಬಾಟು ಸಲೀಸಾಗಿ ಹ್ಯಾಂಡಲ್ ಮಾಡುತ್ತೆ, ಕಾಂಪ್ಲೆಕ್ಸ್ ಆಗಿರೋ ಲಾಜಿಕ್ಕನ್ನು ಟ್ರಾನ್ಸ್ಫಾರ್ಮರ್ಸ್ ನೋಡ್ಕೊಳ್ಳುತ್ತೆ, ಮತ್ತು MOE ಒಂದು ಸ್ಮಾರ್ಟ್ ಟ್ರಾಫಿಕ್ ಕಂಟ್ರೋಲರ್ ಥರ ಪ್ರತಿಯೊಂದು ಟಾಸ್ಕನ್ನು ಅದರ ಎಕ್ಸ್ಪರ್ಟ್ ಹತ್ರನೇ ಕಳಿಸುತ್ತೆ. ಇದು ಸ್ಪೀಡ್ ಮತ್ತು ಇಂಟೆಲಿಜೆನ್ಸ್ ನಡುವಿನ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್. ನೆಮೋಟ್ರಾನ್ 3 ಅಂದ್ರೆ ಬರೀ ಒಂದೇ ಮಾಡೆಲ್ ಅಲ್ಲ, ಇದೊಂದು ಫ್ಯಾಮಿಲಿ. ಮೊದಲನೇದಾಗಿ ನ್ಯಾನೋ. ಇದು ಈಗ್ಲೇ ಸಿಗುತ್ತೆ ನಮ್ಮ ದಿನನಿತ್ಯದ ಕೆಲಸಗಳಿಗೆ, ಅಂದ್ರೆ ಡಿಬಗ್ಗಿಂಗ್ ಅಥವಾ ಸಮರೈಸ್ ಮಾಡೋಕೆ ಪರ್ಫೆಕ್ಟ್. ಆದ್ರೆ ಸೂಪರ್ ಮತ್ತು ಅಲ್ಟ್ರಾ ಮಾಡೆಲ್ಗಳು ಫ್ಯೂಚರ್ ಹೇಗಿರ್ಲಿದೆ ಅನ್ನೋದ್ರ ಒಂದು ಝಲಕ್ ಕೊಡುತ್ತೆ. ಇಡೀ ಎಐ ಟೀಮ್ಗಳನ್ನ ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ಸೈನ್ಸ್ನ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವವರೆಗೂ ಇವುಗಳನ್ನ ಬಳಸಬಹುದು. ಮತ್ತು ಇದೆಲ್ಲವೂ ಕೂಡ ಅದ್ಭುತವಾದ ಎಫಿಷಿಯನ್ಸಿಯೊಂದಿಗೆ. ಆ ಎಫಿಷಿಯನ್ಸಿ ಬಗ್ಗೆ ಮಾತಾಡೋದಾದ್ರೆ, ನೆಮೋಟ್ರಾನ್ 3 ನಾನೋ ಮಾಡೆಲ್ ಇದೆಯಲ್ಲ, ಅದು ಅದರ ಹಿಂದಿನ ಮಾಡೆಲ್ಗಿಂತ 4 ಪಟ್ಟು ಹೆಚ್ಚು ಟೋಕನ್ ಥ್ರೂಪುಟ್ ಕೊಡುತ್ತೆ. ಅಂದ್ರೆ ಪರ್ಫಾರ್ಮೆನ್ಸ್ನಲ್ಲಿ ಒಂದು ದೊಡ್ಡ ಜಂಪ್ ಅಂತಾನೆ ಹೇಳ್ಬೋದು. ಆದರೆ ಈ ಆರ್ಕಿಟೆಕ್ಚರ್ನ ನಿಜವಾದ ಪವರ್ ಇರೋದು ಅದರ ಒಳಗಡೆ ಇರೋ ಕೆಲವು ಕೀ ಇನೋವೇಷನ್ಸ್ಗಳಲ್ಲಿ. ಇವೇ ನೆಮೋಟ್ರಾನ್ 3ಗೆ ಅದರ ಸೂಪರ್ ಪವರ್ಸ್ ಕೊಡೋದು. ಬನ್ನಿ, ಅವು ಯಾವವು ಅಂತ ನೋಡೋಣ. ಸಾಮಾನ್ಯವಾಗಿ ಎಐಗಳೇನ್ ಮಾಡುತ್ತವೆ? ಮುಂದಿನ ಪದ ಯಾವುದು ಅಂತ ಮಾತ್ರ ಗೆಸ್ ಮಾಡುತ್ತವೆ. ಆದರೆ ನೆಮೋಟ್ರಾನ್ 3 ಇದೆಯಲ್ಲ, ಇದು ಮುಂದಿನ ಪದವನ್ನಲ್ಲ, ಮುಂದಿನ ಇಡೀ ವಾಕ್ಯ ಅಥವಾ ಐಡಿಯಾನೇ ಗೆಸ್ ಮಾಡುತ್ತೆ. ಇದರಿಂದ ಸ್ಪೀಡ್ ಮಾತ್ರ ಜಾಸ್ತಿ ಆಗಲ್ಲ, ಬದಲಿಗೆ ಪ್ಲಾನಿಂಗ್ ಚೆನ್ನಾಗಾಗುತ್ತೆ, ಲಾಜಿಕ್ ಇಂಪ್ರೂವ್ ಆಗುತ್ತೆ ಮತ್ತು ಬರೋ ಉತ್ತರಗಳು ಕೂಡ ತುಂಬ ಅರ್ಥಪೂರ್ಣವಾಗಿರುತ್ತೆ. ದೊಡ್ಡ ಮಾಡೆಲ್ಗಳನ್ನ ರನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಮೆಮರಿ ಬೇಕು ಅಲ್ವಾ? ಆದರೆ NVFP4 ಅನ್ನೋ ಒಂದು ಟೆಕ್ನಾಲಜಿ ಬಳಸಿ ನೆಮೋಟ್ರಾನ್ 3 ಈ ಕಥೆಯನ್ನೇ ಬದಲಾಯಿಸುತ್ತೆ. ಇದು ಆಕ್ಯುರೆಸಿ ಕಮ್ಮಿ ಆಗದ ಹಾಗೆ ಡೇಟಾವನ್ನು ಕಂಪ್ರೆಸ್ ಮಾಡುತ್ತೆ. ಅಂದ್ರೆ ಕಮ್ಮಿ ಮೆಮರಿಯಲ್ಲಿ ಜಾಸ್ತಿ ಪವರ್. ಇದು ಎನ್ವಿಡಿಯಾ ಹಾರ್ಡ್ವೇರ್ ಜೊತೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿ ಕೆಲಸ ಮಾಡುತ್ತೆ. ಸರಿ, ಇಷ್ಟೊತ್ತು ನಾವು ಮಾಡೆಲ್ನೇ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡಿದ್ವಿ. ಈಗ ಅದು ಹೇಗೆ ಟ್ರೈನಿಂಗ್ ಪಡ್ಕೊಳ್ಳುತ್ತೆ ಮತ್ತು ಡೆವಲಪರ್ಗಳು ರಿಯಲ್ ವರ್ಲ್ಡ್ನಲ್ಲಿ ಅದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ನೋಡೋಣ ಬನ್ನಿ. ನೆಮೋಟ್ರಾನ್ 3 ಸುನ್ನೆ ಡೇಟಾ ಓದಿ ಕಲಿಯಲ್ಲ, ಅದೊಂದು ರೀತಿ ಜಿಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡುತ್ತೆ. ನೆಮೋ ಜಿಮ್ ಅನ್ನೋ ಒಂದು ವರ್ಚುವಲ್ ಜಗತ್ನಲ್ಲಿ ಅದು ಚಾಲೆಂಜ್ಗಳನ್ನ ತಗೊಳ್ಳುತ್ತೆ, ಮಾಡಿದ ತಪ್ಪುಗಳಿಂದ ಪಾಠ ಕಲಿಯುತ್ತೆ ಮತ್ತು ತನ್ನ ಸ್ಕಿಲ್ಸನ್ನ ಪರ್ಫೆಕ್ಟ್ ಮಾಡಿಕೊಳ್ಳುತ್ತೆ. ಇದು ಒಂದು ಎಐಯನ್ನ ವರ್ಲ್ಡ್ ಕ್ಲಾಸ್ ಎಕ್ಸ್ಪರ್ಟ್ ಆಗಿ ತಯಾರು ಮಾಡುತ್ತೆ. ಇದು ಪ್ರತಿಯೊಬ್ಬ ಎಐ ಡೆವಲಪರ್ ತಲೆ ಕೆಡಿಸ್ಕೊಳ್ಳೋ ಒಂದು ಮುಖ್ಯ ಪ್ರಶ್ನೆ. ಸ್ಪೀಡ್ ಮುಖ್ಯಾನಾ ಅಥವಾ ಆಕ್ಯುರೆಸಿ ಮುಖ್ಯಾನಾ, ಅಥವಾ ಎರಡನ್ನೂ ಒಂದೇ ಸಾರಿ ಪಡ್ಕೊಳ್ಳೋದು ಹೇಗೆ? ಇದಕ್ಕೆ ಉತ್ತರ ಥಿಂಕಿಂಗ್ ಬಜೆಟ್. ಇದು ಒಂದು ರೀತಿ ವಾಲ್ಯೂಮ್ ಕಂಟ್ರೋಲ್ ಬಟನ್ ಥರ. ಆದರೆ ಇದು ಸೌಂಡ್ಗಲ್ಲ, ಆಲೋಚನೆಗೆ. ಒಂದು ಟಾಸ್ಕ್ಗೋಸ್ಕರ ಮಾಡೆಲ್ ಎಷ್ಟು ಆಳವಾಗಿ ಯೋಚನೆ ಮಾಡಬೇಕು ಅಂತ ಡೆವಲಪರ್ಗಳು ಕಂಟ್ರೋಲ್ ಮಾಡ್ಬೋದು. ಇದರಿಂದ ಸ್ಪೀಡ್ ಮತ್ತು ಅಕ್ಯುರಸಿ ನಡುವೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಸಿಗುತ್ತೆ.
ಜೊತೆಗೆ ಖರ್ಚು ಕೂಡ ಕಂಟ್ರೋಲ್ನಲ್ಲಿರುತ್ತೆ. ಸರಿ, ಈಗ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ. ನೆಮಟ್ರಾನ್ 3 ವಿಚಾರದಲ್ಲಿ ಎನ್ವಿಡಿಯಾದ ಈ ಓಪನ್ ಅಪ್ರೋಚ್ ಇದೆಯಲ್ಲ, ಇದರ ಹಿಂದಿನ ಸ್ಟ್ರಾಟಜಿ ಏನು? ಎನ್ವಿಡಿಯಾ ಬರೀ ಒಂದು ಪ್ರಾಡಕ್ಟ್ ಮಾರಾಟ ಮಾಡ್ತಿಲ್ಲ, ಅವರು ಒಂದು ಇಡೀ ಈಕೋಸಿಸ್ಟಮ್ನಲ್ಲಿ ಓಪನ್ ಮಾಡ್ತಿದ್ದಾರೆ. ಈ ಟೆಕ್ನಾಲಜಿನ ಎಲ್ಲರ ಜೊತೆ ಹಂಚ್ಕೊಳ್ಳೋದ್ರಿಂದ ಅವರು ಪ್ರಪಂಚದಾದ್ಯಂತ ಇನೋವೇಷನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳು ತಮ್ಮದೇ ಆದ ಸಾವರಿನ್ ಎಐ ಅಂದ್ರೆ ತಮ್ಮ ಕಂಟ್ರೋಲ್ನಲ್ಲಿರೋ ಎಐಯನ್ನು ಕಟ್ಕೊಳ್ಳೋಕೆ ಸಹಾಯ ಮಾಡ್ತಿದ್ದಾರೆ. ಅಂದ್ರೆ ತಮ್ಮ ಡೇಟಾ ಮತ್ತು ತಮ್ಮ ಮೌಲ್ಯಗಳ ಮೇಲೆ ಹಿಡಿತ ಇಟ್ಕೊಳ್ಳೋದು. ಮತ್ತು ಈ ಮಾತಿಗೆ ಇನ್ನಷ್ಟು ಬಲ ಕೊಡಕ್ಕೆ ಎನ್ವಿಡಿಯಾ ಬರೋಬ್ಬರಿ 3 ಟ್ರಿಲಿಯನ್ ಟೋಕನ್ಗಳಷ್ಟು ಡೇಟಾವನ್ನ ಓಪನ್ ಆಗಿ ಕೊಡ್ತಿದೆ. ಇದು ಅಂಚಂಗ್ ಜ್ಞಾನದ ಭಂಡಾರ. ಯಾರ್ ಬೇಕಾದ್ರೂ ಇದನ್ನ ಬಳಸಿ ತಮ್ಮದೇ ಆದ ಎಐ ಮಾಡೆಲ್ ಅನ್ನ ಕಟ್ಟಿ ಅದಕ್ಕೆ ಟ್ರೈನ್ ಮಾಡ್ಬೋದು. ಇದು ನಿಜಕ್ಕೂ ಒಂದು ರೆವಲ್ಯೂಷನರಿ ಸ್ಟೆಪ್. ಹಾಗಾದ್ರೆ ಕೊನೆಯದಾಗಿ ಅವರ ಸ್ಟ್ರಾಟಜಿ ತುಂಬಾನೇ ಕ್ಲಿಯರ್ ಆಗಿದೆ. ಈ ಓಪನ್ ಮಾಡೆಲ್ಗಳನ್ನ ಕೊಡೋದ್ರ ಮೂಲಕ ಎನ್ವಿಡಿಯಾ ತನ್ನ ಇಡೀ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಅನ್ನ ಎಲ್ಲರೂ ಬಳಸೋ ಹಾಗೆ ಮಾಡ್ತಿದೆ. ಇದರಿಂದ ಏಜೆಂಟಿಕ್ ಎಐ ಕಟ್ಟೋಕ್ಕೆ ಎನ್ವಿಡಿಯಾ ಇಕೋಸಿಸ್ಟಮ್ ಮೊದಲ ಆಯ್ಕೆ ಆಗುತ್ತೆ. ಹಾಗಾದ್ರೆ ಬನ್ನಿ, ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರತಿಯೊಂದು ಇಂಡಸ್ಟ್ರಿ ಕೂಡ ತಮಗಾಗಿ ಒಂದು ಸ್ಪೆಷಲ್ ಎಐ ಏಜೆಂಟ್ಗಳ ಟೀಮನ್ನ ಕಟ್ಕೊಂಡ್ರೆ ಮೊದಲು ಯಾವ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬೋದು? ಹೆಲ್ತ್ ಕೇರ್, ಕ್ಲೈಮೇಟ್ ಚೇಂಜ್, ಎಜುಕೇಷನ್, ಸಾಧ್ಯತೆಗಳಿಗೆ ಕೊನೆಯೇ ಇಲ್ಲ. ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.